ಸೈಬರ್ ವಂಚಕರು ವಿದೇಶಗಳಲ್ಲಿ ಕೂತು ಸೈಬರ್ ಫ್ರಾಡ್ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ಬೆಂಗಳೂರಿನಲ್ಲೇ ಕಚೇರಿ ತೆರೆದು ಸೈಬರ್ ವಂಚನೆ ಮಾಡ್ತಿದ್ರು ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಇಂಥದ್ದೊಂದು ಶಾಕಿಂಗ್ ಸ್ಟೋರಿಯ ಡೀಟೇಲ್ ರಿಪೋರ್ಟ್ ಇಲ್ಲಿದೆ, ನೀವೇ ನೋಡಿ. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಸೈಬರ್ ವಂಚಕರ ಜಾಲ. ಎಚ್ಎಸ್ಆರ್ ಲೇಔಟ್ನಲ್ಲಿ ನಕಲಿ ಬಿಪಿಒ ಕಂಪನಿ. ಇಡಿ ಮುಂಬೈ ಪೊಲೀಸರು ಜಡ್ಜ್ ಅಂತ ಬೆದರಿಕೆ. 19 ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ. ಹೌದು, ಇದು ನಿಜಕ್ಕೂ ಶಾಕಿಂಗ್ ವಿಚಾರ. ವಿದ್ಯಾವಂತರನ್ನೇ ಟಾರ್ಗೆಟ್ ಮಾಡೋ ಸೈಬರ್ ವಂಚಕರು ಪ್ರತಿನಿತ್ಯ ನೂರಾರು ಜನರಿಗೆ ಕೋಟ್ಯಾಂತರ ರೂಪಾಯಿ ಸೈಬರ್ ವಂಚನೆ ಮಾಡ್ತಾರೆ. ಇಡಿ, ಸಿಬಿಐ, ಸಿಸಿಬಿ, ಮುಂಬೈ ಪೊಲೀಸರು ಜಡ್ಜ್ ಅಂತ ಬೆದರಿಕೆ ಹಾಕಿ ಸೈಬರ್ ಫ್ರಾಡ್ ಮಾಡ್ತಾರೆ. ಇತ್ತೀಚೆಗೆ ಡಿಜಿಟಲ್ ಅರೆಸ್ಟ್ ಅನ್ನೋ ಹೆಸರಿನಲ್ಲಿ ಲಕ್ಷಾಂತರ ಹಣ ವಂಚನೆ ಮಾಡಿದ್ದಾರೆ. ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿರೋ ಪೊಲೀಸರಿಗೆ ಇದು ದೂರದ ದುಬೈ, ಆಫ್ರಿಕಾ ಕಂಟ್ರಿಗಳಲ್ಲಿ ಕೂತು ಆಪರೇಟ್ ಮಾಡ್ತಾರೆ ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಬಹುತೇಕ ಸೈಬರ್ ವಂಚನೆಗೆ ಒಳಗಾದವರ ಹಣ ವಾಪಸ್ ಬರ್ತಾ ಇರಲಿಲ್ಲ. ಆದರೆ ಕಳೆದ 7ನೇ ತಾರೀಕು ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಪೊಲೀಸರಿಗೆ ಅದೊಂದು ಬಿಪಿಒ ಕಂಪನಿ ಮೇಲೆ ಅನುಮಾನ ಬಂದು ದಾಳಿ ಮಾಡಿದ ವೇಳೆ ಶಾಕಿಂಗ್ ವಿಚಾರ ಬೆಳಕಿಗೆ ಬಂದಿತ್ತು. ಎಸ್, ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ನಲ್ಲಿ ಬಿಪಿಒ ಕಂಪನಿ ಹೆಸರಿನಲ್ಲಿ ಸೈಬಿಟ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಚೇರಿ ತೆರೆದು ಸೈಬರ್ ವಂಚನೆ ಹೇಗ್ ಮಾಡೋದು ಅನ್ನೋದರ ಬಗ್ಗೆ ಟ್ರೈನಿಂಗ್ ಪಡಿತಾ ಇದ್ರು ಅನ್ನೋ ವಿಚಾರ ಬೆಳಕಿಗೆ ಬಂದಿದೆ. ಎಚ್ಎಸ್ಆರ್ ಲೇಔಟ್ ಪೊಲೀಸರು ಈ ಕಚೇರಿ ಮೇಲೆ ದಾಳಿ ನಡೆಸಿದ ವೇಳೆ ಸುಮಾರು 25 ಜನ ಯುವತಿ ಯುವಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದು, ಇಡಿ ಅಧಿಕಾರಿಗಳು, ಮುಂಬೈ ಪೊಲೀಸರು, ಜಡ್ಜ್ಗಳು ಹಾಗೂ ಸಾರ್ವಜನಿಕರನ್ನ ಬೆದರಿಸಿ ಸೈಬರ್ ವಂಚನೆ ಮಾಡ್ತಿರೋದು ಗೊತ್ತಾಗಿದೆ. ಈ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು 25 ಜನರನ್ನ ವಶಕ್ಕೆ ಪಡೆದು ಅದರಲ್ಲಿ 15 ಜನರನ್ನ ಬಂಧಿಸಿದ್ದಾರೆ. ಇನ್ನು ಆರೋಪಿಗಳಿಂದ 20 ಮೊಬೈಲ್, ಸಿಮ್ಗಳು, ಲ್ಯಾಪ್ಟಾಪ್ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಏನೇನು ಇದರಲ್ಲಿ ಯಾವ ರೀತಿ ಮೋಡಸ್ ಇತ್ತು ಅದು ಎಲ್ಲ ಕೆಲವು ಬಗ್ಗೆ ಮಾಹಿತಿ ಸಿಕ್ಕಿದೆ ಆಲ್ರೆಡಿ ನಮ್ಮ ಟೀಮ್ಗೆ. ಬಟ್ ಡೇ ಬೈ ಡೇ ಇದು ಬೇರೆ ಬೇರೆ ಆ್ಯಂಗಲ್ಸ್ ಬರ್ತಾ ಇದೆ. ಅದಕ್ಕೋಸ್ಕರ ಟೀಮ್ಗೆ ಒಂದು ದೊಡ್ಡ ಒಂದು ಜವಾಬ್ದಾರಿ ಇದೆ. ಸೊ ಯಾರ್ಯಾರು ಕೆಲಸ ಮಾಡ್ತಾಯಿದ್ರು, ಅವರು ಇಲ್ಲಿ ಜಾಬ್ಗೆ ಹೇಗೆ ಸೇರಿದ್ರು ಇಲ್ಲಿ, ಮತ್ತು ಇಲ್ಲಿ ಯಾವ ರೀತಿ ಫ್ರಾಡ್ ಅಂದರೆ ಅವ್ರದ್ದು ಮೆಕ್ಯಾನಿಸಮ್ ಏನಿತ್ತು ಅದು ತಿಳ್ಕೊಳ್ಳಿಕ್ಕೆ, ಪ್ಲಸ್ ಬೇರೆ ಬೇರೆ ಕಡೆ ಎಲ್ಲರೂ ಯಾರು ಮೇನ್ ಆರೋಪಿಯವರಿದ್ದಾರೆ ಅವ್ರ ಬಗ್ಗೆ ಮಾಹಿತಿ ಇಮಿಡಿಯೇಟ್ಲಿ ಸಂಗ್ರಹಿಸಿ, ಯಾಕೆಂದರೆ ಸಮಯ ವೇಸ್ಟ್ ಆಗಬಾರ್ದು. ಮತ್ತು ಕೆಲವರು ಇನ್ನೂ ಇಂಥ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಬರ್ತಾ ಇದೆ. ಅದರಲ್ಲಿ ಕೂಡ ಸರ್ಚ್ ಆಪರೇಷನ್ಸ್ ಆಗುತ್ತೆ. ನಾಟ್ ಯೂಸ್ಡ್ ಫಾರ್ ದಿ ಪರ್ಪಸ್ ಫಾರ್ ವಿಚ್ ಕಾಲ್ ಸೆಂಟರ್ಸ್ ಆರ್ ದಟ್. ಇದು ಒಂದು ಬೇರೆ ಪರ್ಪಸ್ಗೆ ಮಾಡ್ತಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದಕ್ಕೆ ನಾವು 16 ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ. ಅವ್ರ ಕಡೆಯಿಂದ ಕೆಲವು ಮಾಹಿತೀಸ್ ಬರ್ತಾ ಇದೆ ಮತ್ತು ಅವ್ರದ್ದು ಫೋನ್, ಕಂಪ್ಯೂಟರ್ಸ್ ಎಲ್ಲ ಸೀಸ್ ಆಗಿದೆ. ಅದರದ್ದು ನಮ್ಮ ಟೆಕ್ನಿಕಲ್ ಟೀಮ್ ಅವರು ಇನ್ವೆಸ್ಟಿಗೇಟ್ ಮಾಡಿ ಮುಂದೆ ಕೇಸ್ಗೆ ಮುಂದೆ ತಗೊಳ್ತಾರೆ. ನಾರಾಯಣ ಗುರುಜಿ ಹೆಸರಲ್ಲಿ ವಿಶೇಷ ಪೂಜೆ. ದಾದಾಫೀರ್ ಎಂಬ ಮುಸ್ಲಿಂ ವ್ಯಕ್ತಿಯ ಬಂಧನ. ಪೂಜೆ ನೆಪದಲ್ಲಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ವಂಚನೆ. ಈ ಫೋಟೋದಲ್ಲಿರುವ ವ್ಯಕ್ತಿಯ ಹೆಸರು ದಾದಾಫೀರ್, ಕೋಲಾರ ಮೂಲದ ವ್ಯಕ್ತಿ. ನಾರಾಯಣ ಗುರುಜಿ ಅಂತ ಹಿಂದೂ ಹೆಸರು ಇಟ್ಕೊಂಡಿದ್ದ ದಾದಾಫೀರ್ ಮಾಟ ಮಂತ್ರ, ನಿಧಿ ಹುಡುಕಾಟ, ಕೆಡುಕು ಮಾಡಿರೋದನ್ನ ತೆಗೆಸಿಕೊಡ್ತೀನಿ ಅಂತಿದ್ದ. ಅದಕ್ಕೆ 45 ದಿನ ವಿಶೇಷ ಪೂಜೆ ಮಾಡಬೇಕು ಅಂತ ಅಮಾಯಕ ಜನರನ್ನ ನಂಬಿಸ್ತಿದ್ದ. ಹಾಗೆ ಮನೆಗೆ ಹೋಗ್ತಾ ಇದ್ದ ದಾದಾಫೀರ್ ಮೊದಲಿಗೆ ಪೂಜೆ ಮಾಡಿ ನಂತರ ಮಡಿಕೆ ಇಟ್ಟು ಎಲ್ಲರ ಒಡವೆ ಅದರಲ್ಲಿ ಹಾಕಿ ಅಂತ ಹಾಕಿಸ್ಕೊಂಡು ಅದಕ್ಕೆ ಪೂಜೆ ಮಾಡಿ ಮನೆಯವರ ಕೈಗೆ ಕೊಟ್ಟು 45 ದಿನದ ನಂತರ ಓಪನ್ ಮಾಡಿ ಅಂತ ಹೇಳಿ ಹೊರಟು ಹೋಗ್ತಿದ್ದ. 45 ದಿನ ಕಳೆದ ಮೇಲೆ ಆ ಮಡಿಕೆ ಓಪನ್ ಮಾಡಿದ ವೇಳೆ ಚಿನ್ನದ ಬದಲು ಕಲ್ಲು ಇಟ್ಟು ವಂಚನೆ ಮಾಡ್ತಿದ್ದ. ಈ ಸಂಬಂಧ ಪ್ರಕರಣ ದಾಖಲು ಮಾಡಿದ ಹುಳಿಮಾವು ಪೊಲೀಸರು ನಾರಾಯಣ ಗುರುಜಿ ಅಲಿಯಾಸ್ ದಾದಾಫೀರ್ನನ್ನ ಬಂಧಿಸಿದ್ದಾರೆ. ಒಬ್ಬ ಆರೋಪಿ 485 ಗ್ರಾಮ್ಸ್ ಆಫ್ ಗೋಲ್ಡ್, ಅಂದಾಜು 53 ಲ್ಯಾಕ್ಸ್ ಇದೆ. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಇವರು ಬೇರೆ ಬೇರೆ ಮನೆಗೆ ಹೋಗಿ ನಾವು ನಿಧಿ ಅಥವಾ ಪೂಜೆ ಇದರಲ್ಲಿ ನೆಪದಲ್ಲಿ ಅವ್ರದ್ದು ಗೋಲ್ಡ್ ಆರ್ನಮೆಂಟ್ಸ್ ಸಂಗ್ರಹಿಸಿ ಆ ಮನೆಯಲ್ಲಿ ಪೂಜೆ ಮಾಡಿ, ಆ ಪೂಜೆ ಮಾಡುವಾಗಲೇ ಅದರಲ್ಲಿ ಬೇರೆ ಬೇರೆ ಅರಿಶಿನ ಪೌಡರ್ ಹಾಕಿ ಅಥವಾ ಬೇರೆ ಪೂಜೆಗೆ ಮಾಡೋ ನೆಪದಲ್ಲಿ ಅವ್ರಿಗೆ ಹೊರಗೆ ಕಳಿಸಿ ಆ ಗೋಲ್ಡ್ ಚೇಂಜ್ ಮಾಡಿ ಅದರಲ್ಲಿ ಕಲ್ಲಿಟ್ಟು ಅವರು ಇದು ಮಾಡ್ತಾಯಿದ್ರು. ಟೋಟಲ್ 4 ಕೇಸ್ ಪತ್ತೆಯಾಗಿದೆ. ಯಾವುದೋ ಇನ್ಫಾರ್ಮೇಷನ್ ಆಧಾರ ಮೇಲೆ ನಮ್ಮವರು ಹೋಗಿ ನಾಗ್ಪುರಿಂದ ಹಿಡಿದವ್ರಿಗೆ ಬಂದಿದ್ದಾರೆ. ಸದ್ಯ ಈ 2 ಪ್ರಕರಣಗಳ ಬಗ್ಗೆ ತನಿಖೆ ಮುಂದುವರೆದಿದೆ. ಸೈಬರ್ ವಂಚಕರು ಇಂತಹ ನಕಲಿ ಸ್ವಾಮೀಜಿಗಳ ಬಗ್ಗೆ ಎಚ್ಚರ ವಹಿಸಿ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.